ಫಸ್ಟ್ ಆಫ್ ಆಲ್ ನಮಗೆ ಸರ್ಕಾರನೇ ಬೇಡ ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿದೆ ಮೇಡಮ್. ಮೊದಲು ಈ ಮೀಸಲಾತಿನ ಫಸ್ಟು ತೆಗಿಬೇಕು. ಆಲ್ ಆರ್ ಈಕ್ವಲ್ ಅಂತ ಮಾಡಿದ್ರೆ ಎಲ್ಲವೂ ಚೆನ್ನಾಗಾಗತ್ತೆ ಅಲ್ವಾ. ಅವ್ರ ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದನ್ನ ಇವರು ಒಳಗೆ ಕೂತ್ಕೊಂಡಲ್ಲ ಮೇಡಮ್, ಮಿನಿಸ್ಟ್ರುಗಳು MLA MP ಗಳು ಒಳಗೆ ಕೂತ್ಕೊಂಡಲ್ಲ ಇವ್ರು ಮಾಡೋದು. ಅವರು ಬರಬೇಕು. ಯಾವ ಯೋಜನೆಗಳು ನಾವು ತಗೋತಾ ಇಲ್ಲ, ಪೆನ್ಷನ್ನು ಬರಲ್ಲ. 2000ದಲ್ಲಿ ಜೀವನ ಹೆಂಗೆ ಮೇಡಮ್? ರಿವೆಂಜ್ ತೀರಿಸ್ಕೋಬೇಕು. ಅವ್ರಂದ್ರು ಅಂತ ಇವರು, ಇವ್ರಂದ್ರು ಅಂತ ಅವರು. ಫಸ್ಟ್ ಆಫ್ ಆಲ್ ಎಲ್ಲರೂ ಅಷ್ಟೇ ಮೇಡಮ್. ನನ್ನ ಹೆಸರು ನಳಿನಿ ರವಿಶಂಕರ್ ಅಂತ. ಸಮೀಕ್ಷೆ ಮಾಡ್ತಾ ಇದ್ದಾರೆ, ಬಟ್ ಅದು ಬೇಕಿರಲಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಏಕೆಂದರೆ ಈಗ ಮೊದಲೆಲ್ಲ ಇತ್ತು ತಾನೇ, ಯಾವ್ದು ಮಾಡಬೇಕು ಅದನ್ನು ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವ್ರು ಯಾವ್ಯಾವುದೋ ಇದನ್ನೆಲ್ಲನೂ ತಾವು ಮುಚ್ಕೊಳ್ಳೋಕ್ಕೆ ಈ ಥರ ಮಾಡಿ ಯಾಕೆ ಬೇಕಿತ್ತು? ಮೊದಲಿಂದ ಯಾವ ಜಾತಿಗಳಿತ್ತು ಅದನ್ನೇ ಕಂಟಿನ್ಯೂ ಆಗಿ ಬರಬೇಕು. ಬಟ್ ಸಪ್ರೇಟಾಗಿ ಯಾಕೆ ಮೇಡಮ್ ಸೇರಿಸ್ಬೇಕು? ಮೊದಲು ಈ ಮೀಸಲಾತಿನ ಫಸ್ಟು ತೆಗಿಬೇಕು. ಆಲ್ ಆರ್ ಈಕ್ವಲ್ ಅಂತ ಮಾಡಿದ್ರೆ ಎಲ್ಲವೂ ಚೆನ್ನಾಗಾಗತ್ತೆ. ಅದನ್ನು ನೋಡಬೇಕು. ದೇಶದ ಪ್ರಗತಿ, ಜನರಿಗೆ ಏನು ಕಷ್ಟ ಇದೆ ಅದನ್ನು ಮೊದಲು ಅವರು ನೋಡಿ ಅದನ್ನು ಅವರು ಪರಿಹಾರ ಮಾಡಿದ್ರೆ ತಾನೇ ಇದಾಗುತ್ತೆ. ಯೂತು ಮುಂದೆ ಬರಬೇಕು ಮೇಡಮ್. ಈ ಕರಪ್ಷನ್ ಏನಿದೆ ಅದು ಕಮ್ಮಿ ಆಗಬೇಕು, ತಗೋಬೇಕು. ಮತ್ತು ಓಪನ್ ಆಗಿ ಹೇಳಬೇಕು. ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನ ಓಪನ್ ಆಗಿ ಹೇಳಬೇಕು. ಎಲ್ಲ ಅವ್ರ ಮೂಗಿನ ನೇರಕ್ಕೆ ಅವ್ರು ಮಾಡಿಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಮಾಮೂಲಿ ಜನರಿಗೆ? ಈಗ ನಮಗೆ ಯಾವ ಯೋಜನೆಗಳು ನಾವು ತಗೋತಾ ಇಲ್ಲ. ಆಲ್ರೆಡಿ ನಮ್ಮಲ್ಲಿ ಫ್ಯಾಕ್ಟ್ರಿನಲ್ಲಿರೋದ್ರಿಂದ ನಮಗೆ ಇದು ಬರಲ್ಲ, ಪೆನ್ಷನ್ನು ಬರಲ್ಲ. 2000ದಲ್ಲಿ ಜೀವನ ಹೆಂಗೆ ಮೇಡಮ್ ನಾವು ಸುಧಾರಿಸೋಕ್ಕಾಗತ್ತೆ? ನಮಗೆಲ್ಲ ಅಂದ್ರೆ ರೇಷನ್ ಸಿಗಲ್ಲ. ನಾವು ದುಡ್ಡು ಕೊಟ್ಟೆ ರೇಷನ್ ತೊಗೋಬೇಕು. ಅಲ್ಲಿ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಕ್ಯೂ ಇರುತ್ತೆ. 5 kg 3 kg ಅಕ್ಕಿ ಕೊಡೋಕ್ಕೆ ಅದು ಆ ಕೆಟ್ಟದಾಗಿರೋದನ್ನ ಏನಕ್ಕೆ ಹೋಗಬೇಕು? ಇದು ನಿಜವಾಗ್ಲೂ ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ಸರ್ಕಾರನೇ ಸರಿಗಿಲ್ಲ ಮೇಡಮ್. ಇವಾಗ ಶಿಕ್ಷಕರು ಹೌದು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. 18 ತನಕ ಮಕ್ಕಳಿಗೆ ರಜಾ ಕೊಟ್ಟಿದ್ದಾರೆ ಇದಕ್ಕೋಸ್ಕರ. ಸೊ ಇದ್ರ ಬಗ್ಗೆ ಮಕ್ಕಳುಗಳ ಭವಿಷ್ಯ ಹಾಳಾಗ್ತಾ ಇದೆ. ಮತ್ತು ಟೀಚರ್ಸ್ಗೀಗ ಎಷ್ಟು ಸಫರ್ ಪಡ್ತಾ ಇದ್ದಾರೆ, ಎಷ್ಟು ಜನ ಸತ್ತೋಗಿದ್ದಾರೆ ಅಲ್ವಾ. ಅವ್ರ ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದನ್ನ ಇವರು ಒಳಗೆ ಕೂತ್ಕೊಂಡಲ್ಲ ಮೇಡಮ್, ಮಿನಿಸ್ಟ್ರುಗಳು MLA MP ಗಳು ಒಳಗೆ ಕೂತ್ಕೊಂಡಲ್ಲ ಇವ್ರು ಮಾಡೋದು. ಅವರು ಬರಬೇಕು. 4 ಜನದ ಮನೆಗೆ ಬಂದು ಯಾರಿಗೇನು ಅನುಕೂಲ ಇದೆ ಅನ್ನೋದನ್ನ ಫಸ್ಟ್ ಅವ್ರು ತಿಳ್ಕೊಬೇಕು. ಅಲ್ಲಿವರೆಗೂ ಈ ದೇಶ ಉದ್ಧಾರ ಖಂಡಿತ ಆಗಲ್ಲ ಮೇಡಮ್. ನಮ್ಮ ಭಾರತ ಖಂಡಿತ ಆಗಲ್ಲ. ಈ ಜಾತಿ ಗಣತಿ ಮುಖ್ಯವಾಗಿ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯವನ್ನು ST ಸಮುದಾಯಕ್ಕೆ ಯಾಕೆ ಬೇಕಿತ್ತು? ಈಗ ST ಇದೆ, ಅವ್ರವ್ರ ಜಾತಿ ಅವ್ರವ್ರಿಗೆ ಹೆಚ್ಚಿರುತ್ತೆ. ಇವೆಲ್ಲ ಯಾಕೆ ಮೇಡಮ್ ಸೇರಿಸ್ಬೇಕಿತ್ತು? ಈ ಮೊದಲಿಂದ ಯಾವ ಜಾತಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದಿದ್ರೆ ಯಾವ ಪ್ರಾಬ್ಲಮ್ಮು ಇರ್ತಿರಲಿಲ್ಲ. ಇದೆಲ್ಲ ಎಕ್ಸ್ಟ್ರಾ ಸೇರಿಸ್ಕೊಂಡು ಅವರು ಬೇಳೆ ಬೇಯಿಸ್ಕೊಳ್ಳೋಕೆ ಅವ್ರು ಮಾಡ್ತಿದ್ದಾರೆ ಹೊರತು ಇದರಿಂದ ಖಂಡಿತ ಯಾವ ಜನಗಳಿಗೂ ಉದ್ಧಾರ ಇದು ಅನುಕೂಲ ಆಗ್ತಾ ಇಲ್ಲ. ಫೈನಲಿ ಸರ್ಕಾರದ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲ ಮೇಡಮ್, ಈ ಸರ್ಕಾರದ ಬಗ್ಗೆ ಖಂಡಿತ ಯಾವ ಒಳ್ಳೆಯ ಅಭಿಪ್ರಾಯನೂ ಇಲ್ಲ. ಇವ್ರದ್ದೇನಿದ್ರು ಬರೀ ರಿವೆಂಜ್ ತೀರಿಸ್ಕೋಬೇಕು. ಅವ್ರಂದ್ರು ಅಂತ ಇವ್ರಂದ್ರು ಅಂತ ಅವರು. ಫಸ್ಟ್ ಆಫ್ ಆಲ್ ಎಲ್ಲರೂ ಅಷ್ಟೇ ಮೇಡಮ್. ಒಬ್ಬರು ಈ ಸರ್ಕಾರ ಆ ಸರ್ಕಾರ ಅಂತಲ್ಲ. ಇವ್ರುಗಳ ಕರೆಕ್ಷನು ಒಬ್ಬರ ಮೇಲೊಬ್ಬರು ಕೆಸರರ್ಚಾಟ ಇದೆಯಲ್ಲ, ಅದು ನಿಲ್ಲಿಸಿದ್ರೆ ಖಂಡಿತ ಆಗುತ್ತೆ. ಯೂತು ಮುಂದೆ ಬರಬೇಕು. ಅವರು ಪ್ರತಿಧ್ವನಿ ಮಾಡಿದ್ರೆ ಮಾತ್ರ ಇದು ಸುಧಾರಿಸೋಕ್ಕೆ ಸಾಧ್ಯ ಮೇಡಮ್. ಮಹಿಳೆಯರಿಗೆ ಅಷ್ಟೊಂದು ಯೋಜನೆಗಳನ್ನು ನಮ್ಗೆ ಯಾವ ಯೋಜನೆಗಳು ನಾವು ತಗೋತಾ ಇಲ್ಲ, ನಮ್ಗೆ ಸಿಗ್ತಾನೂ ಇಲ್ಲ. ಟ್ಯಾಕ್ಸ್ ಇರೋರ್ಗೇನೂ ಇಲ್ಲ ಅಂತಾರೆ. ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ನಿಮ್ಮ ಕಾರ್ಡಲ್ಲಿ ಇದು ಮುಗಿದೋಗಿದೆ ಅಂತಾರೆ. ನಮ್ಗೆ ಯಾವ ಶಕ್ತಿ ಯೋಜನೆಯೂ ಇಲ್ಲ, ಹಣದ ಯೋಜನೆಯೂ ಇಲ್ಲ. ಇವನ್ ನಾವು ಕರೆಂಟ್ ಬಿಲ್ಲು ಕಟ್ತಾ ಇದ್ದೀವಲ್ಲ ಇವಾಗ. ಅವ್ರೇನು ನಮಗೆ ಫ್ರೀ ಕೊಟ್ಟಿದ್ದಾರೆ? ತಗೊಳ್ಳೋರು ಏನು ಅಂದರೆ ಇರೋರೇ ಅದನ್ನು ಬಳಸ್ಕೊತಾ ಇದ್ದಾರೆ ಹೊರತು ಯಾರಿಗೆ ಬೇಕು ಆ ನೀಡ್ಸ್ ಇದೆ ಅದು ಅವ್ರಿಗೆ ಪೂರ್ಣವಾಗಿ ಸಿಗ್ತಾ ಇಲ್ಲ ಮೇಡಮ್. ಖಂಡಿತ ಸಿಗ್ತಾ ಇಲ್ಲ. ಬಟ್ ಯಾವ ಸರ್ಕಾರ ಬಂದ್ರೂ ಇದನ್ನು ಮಾಡೋಕ್ಕಾಗಲ್ಲ. ಬಟ್ ಸ್ವಾರ್ಥ ಅಲ್ಲಿ ಕಮ್ಮಿ ಆಗಬೇಕು. ಎಲ್ಲಿ ಸ್ವಾರ್ಥ ಇರಲ್ಲ ಅಲ್ಲಿ ಒಳ್ಳೆ ಆಡಳಿತ ಖಂಡಿತ ಸಿಗುತ್ತೆ. ಬರೀ ಅವ್ರ ಮನೆ ಉದ್ಧಾರ ಮಾಡ್ಕೊಂಡು ಅವ್ರ ಆಸ್ತಿ ಬೆಳೆಸ್ಕೊಂಡು ಹೋಗ್ತಾರೆ ಹೊರತು ಜನಗಳಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದ್ರ ಬಗ್ಗೆ ಯೂತು ಪ್ರತಿಧ್ವನಿ ಎತ್ತಬೇಕು ಅಷ್ಟೇ ಮೇಡಮ್. ನೆಕ್ಸ್ಟ್ ಯಾವ ಸರ್ಕಾರ ಬರ್ಬೋದು? ಫಸ್ಟ್ ಆಫ್ ಆಲ್ ನಮಗೆ ಸರ್ಕಾರನೇ ಬೇಡ ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿದೆ ಮೇಡಮ್. ನಿಜವಾಗ್ಲೂ ರಾಷ್ಟ್ರಪತಿ ಆಡಳಿತ ಬಂದು ಒಬ್ಬರೇ ಆಡಳಿತ ನಡೆಸಬೇಕು. ಈ MLA MP ಫಸ್ಟ್ ಆಫ್ ಆಲ್ ಅವ್ರನ್ನ ಈ ಒಂದು ಎಜುಕೇಟೆಡನ್ನು ಅವ್ರನ್ನ ಮಾಡಬೇಕು. ಅಟ್ಲೀಸ್ಟು ಅವ್ರಿಗೊಂದು ಡಿಗ್ರಿನಾದರೂ ಇರಬೇಕಲ್ವ. ಏನೂ ಓದದೇ ಇರೋನ್ನ ತಂದು ಕೂರಿಸಿದ್ರೆ ಅವ್ರಿಗೇನು ಅರ್ಥ ಆಗುತ್ತೆ ಮೇಡಮ್? ಏನು ರಾಜ್ಯ ನಡೆಸ್ತಾರೆ ಇವರು? ಮತ್ತು ಇರೋರನ್ನ ಕಿತ್ಕೊಳ್ಳೋದಲ್ಲ, ಇಲ್ದಿರೋರಿಗೆ ಹೆಲ್ಪ್ ಮಾಡಬೇಕು. ಯಾವ ಸರ್ಕಾರನೂ ಅಲ್ಲ. ಈ ಸರ್ಕಾರ ಅಷ್ಟು ವರ್ಸ್ಟು ನಾವು ಯಾವಾಗಲೂ ನೋಡಿರಲಿಲ್ಲ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು.